ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಲೈನಿಂಗ್ನ ತೊಗೊಂಡಿದ್ದೀನಿ. ಲೈನಿಂಗಿಗೆ ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟೇ ಐರನ್ ಹಾಕಿದ್ರೆ ಕಟಿಂಗಿಗೂ ಮುಂಚೆನೇ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ನೀವು ಮತ್ತೆ ಐರನ್ ಹಾಕಿ ಕೊಡ್ಬೋದು. ಜೊತೆಗೆ ನಾನು ಮೇನ್ ಫ್ಯಾಬ್ರಿಕ್ಕಿಗೂ ಕೂಡ ಐರನ್ ಹಾಕಿನೇ ಇಟ್ಕೊಂಡಿರ್ತೀನಿ. ಮೊದಲಿಗೆ ನಾನಿಲ್ಲಿ ಮೆಜರ್ಮೆಂಟ್ ಬ್ಲೌಸ್ನ ಡಬಲ್ ಪಟ್ಟಿ ಕಡೆ ಅಂದರೆ ರಿಂಗ್ಸ್ ಮಾಡ್ತೀವಲ್ವ, ಆ ಪಟ್ಟಿ ಕಡೆಯಿಂದ ಮೆಜರ್ಮೆಂಟ್ನ ತಗೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಡಬಲ್ ಸೈಡ್ ಪಟ್ಟಿ ಇರುತ್ತಲ್ವ, ಆ ಕಡೆಯಿಂದನೇ ಮೆಜರ್ಮೆಂಟ್ ತಗೋಬೇಕು. ಆಗ ನಿಮಗೆ ಕಟ್ಟಿಂಗ್ ಮಾಡಿದಾಗ ಪೀಸ್ ಶಾರ್ಟೇಜ್ ಏನೂ ಬರೋದಿಲ್ಲ. ಅದನ್ನು ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಬೇಕು, ಬಿಡಿಸ್ಬಿಟ್ಟು. ಐರನ್ ಹಾಕಿರೋದ್ರಿಂದ ಮೆಟೀರಿಯಲ್ ಏನಿರುತ್ತೆ, ನಾವು ಲೈನಿಂಗ್ ತೊಗೊಳ್ತೀವಲ್ವ, ಕಾಟನ್ ತೊಗೊಂಡಿರ್ತೀವಲ್ವ, ಅದು ನಿಮಗೆ ಉದ್ದ ಗುಡ್ಡ ಬರೋದಿಲ್ಲ. ನೀಟಾಗಿ ಸ್ಟ್ರೈಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಶಾರ್ಟೇಜ್ ಕೂಡ ಆಗೋದಿಲ್ಲ. ಐರನ್ ಹಾಕ್ದೆಲ್ಲ ಕಟ್ ಮಾಡಿದ್ರೆ ಈ ಸುಕ್ಕಿರುತ್ತಲ್ವ, ಅಂಥ ಕಡೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಆದಷ್ಟು ಐರನ್ ಹಾಕಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲ ನಿಮಗೆ ಕಂಫರ್ಟೇಬಲ್ ಇದೆ ಅಂತ ಹೇಳಿದ್ರೆ ನೀವು ಹಾಗೇನೂ ಕಟ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಆ ಸುಕ್ಕೆಲ್ಲ ಬಂದಿರುತ್ತಲ್ವ, ಅಂಥ ಟೈಮಲ್ಲಿ ನೀವೇನಾದರೂ ಸ್ಟಿಚ್ ಆದಮೇಲೆ ನಾನು ಐರನ್ ಹಾಕಿ ಸೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಸುಕ್ಕು ಹೋಗೋದಿಲ್ಲ. ಈಗ ನಾನಿಲ್ಲಿ ಬ್ಲೌಸ್ನ ಹಿಂಭಾಗದ್ದು ಅಂದರೆ ಬ್ಯಾಕ್ ಸೈಡ್ ನೆಕ್ ಇರುತ್ತಲ್ವ, ಆ ಸೈಡಿಂದ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸ್ಟಿಚ್ಚಿಂಗಿಗೆ 1/4 ಇಂಚ್ ಬಿಟ್ಕೊಂಡು ಅದಾದಮೇಲೆ ಲೆಂತ್ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಆ ಲೆಂತ್ ಆದಮೇಲೆ ಶೋಲ್ಡರ್ ಹತ್ರ ಸ್ಟಿಚ್ಚಿಂಗಿಗೆ 1/4 ಇಂಚ್ ಬಿಟ್ಕೋಬೇಕು, ಇಲ್ಲ ಅಥವಾ ಅರ್ಧ ಇಂಚ್ ಆದರೂ ಬಿಟ್ಕೊಬೋದು. ಆನಂತರ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಲೆಂತ್ ನಿಮಗೆ ಲೆಂತ್ ಕರೆಕ್ಟಾಗಿ ತೊಗೊಂಡ್ರೆ ಬ್ಯಾಕಲ್ಲಿ ಗುಡ್ಡ ಅಂತ ಬರೋದಿಲ್ಲ. ಬ್ಲೌಸ್ ಲೆಂತ್ ಕರೆಕ್ಟಾಗಿದ್ದರೆ, ಅಕಸ್ಮಾತ್ ಅವ್ರು ಏನಾದ್ರು ಹೆಚ್ಚಿಗೆ ಇಡಿ ಅಂತ ಹೇಳಿದರೆ ನೀವು ಅದನ್ನು ಎಷ್ಟು ಹೆಚ್ಚಿಗೆ ಹೇಳಿರ್ತಾರೆ ಅಷ್ಟನ್ನು ಕೆಳಭಾಗದಲ್ಲೇ ಬಿಟ್ಕೋಬೇಕು. ಈಗ ಕಟ್ ಮಾಡಿ ಉಳಿದಿದ್ದ ಪೀಸ್ ಬರುತ್ತಲ್ಲ, ಅದನ್ನು ಫ್ರಂಟಿಗೆ ಬೇಕಲ್ವ, ಅದನ್ನು ಫ್ರಂಟಿಗೆ ನಾನು ಬ್ಯಾಕ್ ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಹತ್ರ 2 ಈಕ್ವಲ್ ಆಗಿ ಬರಬೇಕು, ವೇರಿಯೇಷನ್ ಆಗಬಾರ್ದು. ಆ ರೀತಿ ಈಕ್ವಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದಾದ ನಂತರ ರಿಂಗ್ಸ್ ಪಟ್ಟಿ ಇರುತ್ತೆ ಅಲ್ವಾ, ಡಬಲ್ ಪಟ್ಟಿ ಇರುತ್ತಲ್ವಾ, ಆ ಕಡೆನೇ ಮೆಜರ್ಮೆಂಟಿಗೆ ತೊಗೊಬೇಕು. ಶೋಲ್ಡರಲ್ಲಿ ಏನು ನೀವು ಸ್ಟಿಚಿಂಗಿಗೆ 1/2 ಇಂಚನ್ನ ಬಿಟ್ಕೊಂಡಿರ್ತೀರ, ಅದನ್ನು ಬಿಟ್ಟು ಮಾರ್ಕ್ ಮಾಡಬೇಕು. ಅದಾದ ನಂತರ ಈ ಕಡೆ ಪಟ್ಟಿ ಹತ್ರನೂ ಅಷ್ಟೇ ಸ್ಟಿಚಿಂಗಿಗೆ ನೀವು ಎಕ್ಸ್ಟ್ರಾ ಪಟ್ಟಿ ಜಾಯಿಂಟ್ ಹೊಡಿತೀರಲ್ವ, ಅದಕ್ಕೆ ಎಷ್ಟು ಸ್ಟಿಚಿಂಗಿಗೆ ಬೇಕೋ ಅಷ್ಟು ಬಿಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಕಿಗೆ ಫ್ರಂಟಿಗೆ ಶೇಪ್ನ ಅದೇ ಮೆಷರ್ಮೆಂಟ್ ಬೇಕಾದರೆ ಅದೇ ಥರ ಇದ್ದರೆ ಅದೇ ಥರ ತಿಕ್ಕೊಳ್ಳಿ. ಇಲ್ಲಿ ನಾನು ರೌಂಡ್ ನೆಕ್ ಇರೋದ್ರಿಂದ ಅದೇ ಥರ ಶೇಪ್ ತೊಗೊಳ್ತಾ ಇದ್ದೀನಿ. ಅಡಿಷ್ನಲ್ ನೆಕ್ ಡಿಸೈನ್ ಕೊಟ್ಟರೆ ನೀವು ಅಡಿಷ್ನಲ್ ಆಗು ಡಿಸೈನ್ ತೊಗೋಬೋದು. ಅದಾದ ನಂತರ ಈಗ ಶೋಲ್ಡ್ರು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡ್ರು ಮಾರ್ಕ್ ಮಾಡಿಕೊಂಡು ಅದ್ರ ಜೊತೆಗೆ ಎಕ್ಸ್ಟ್ರಾ ನೀವು ಸ್ಟಿಚ್ಚಿಗೆ 1/2 ಇಂಚ್ ಬಿಟ್ಕೊಳ್ತೀರಲ್ವ, ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಬಿಟ್ಕೊಳ್ಳಿ. ಈಗ ನಾನಿಲ್ಲಿ ಸೊಂಟದಿಂದ ಕಂಕಳ ತನಕ ಬರುತ್ತಲ್ವ ಲೆಂತ್, ಸೈಡ್ ಲೆಂತ್, ಆ ಲೆಂತ್ನ ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪೀಸಲ್ಲಿ ಮಾರ್ಕ್ ಮಾಡ್ಕೋಬಾರ್ದು, ಸೊ ಬ್ಯಾಕ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ಅದು ಎಲ್ಲಿ ತನಕ ಸ್ಲೀವ್ ಜಾಯಿಂಟಿಗೆ ಎಲ್ಲಿ ತನಕ ಬಂದಿರುತ್ತೆ ಅಲ್ಲಿ ತನಕ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳಿ. ಈಗ ಹಾರ್ಮೋಲ್ ಹತ್ರ ಕಟ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಪರ್ಫೆಕ್ಟಾಗಿ ನಮಗೆ ಬೇಕಂತ ಹೇಳಿಬಿಟ್ಟು ನೀವು ಮೆಷರ್ಮೆಂಟ್ ಬ್ಲೌಸ್ದು ಏನು ಆರ್ಮೋಲ್ದು ಲೆಂತ್ ಇರುತ್ತೆ ಅದನ್ನು ಒಂದು ಸಲ ಮಾರ್ಕ್ ಮಾಡಿಕೊಂಡು ಅದೇ ಅಳತೆಗೆ ನೋಡಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಪಾರ್ಟಲ್ಲಿ ನಾವೇನು ಕಟ್ ಮಾಡ್ತೀವಿ ಅದೇನೇ ಸ್ಲೀವ್ ಸ್ಟ್ರೈಟ್ ಹಾಕ್ದಂಗೆ ಇಲ್ಲ ಲೂಸ್ ಆಗ್ದಂಗೆ ಫಿಟ್ಟಿಂಗ್ ಕೊಡೋಕ್ಕೆ ಸಾಧ್ಯ. ಸೊ ಮೆಷರ್ಮೆಂಟ್ ಮಾರ್ಕ್ನ ಕರೆಕ್ಟಾಗಿ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಸ್ಲೀವ್ ಜಾಯಿಂಟಿಂಗ್ ಕೂಡ ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ಫ್ರಂಟ್ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ಪೀಸ್ ತೆಗಿಬೇಕಲ್ವ 1/4 ಇಂಚಷ್ಟು, ಅದಕ್ಕೂ ಕೂಡ ಹಾಗೇ ಮಾರ್ಕ್ ಮಾಡ್ಕೊಬಿಡಿ. ಈಗ ನಾನಿಲ್ಲಿ ಫ್ರಂಟ್ ಡಾರ್ಸ್ದು ಪಟ್ಟಿ ಹಿಡಿಬೇಕಲ್ವ, ಅಲ್ಲಿಗೆ ಡಾರ್ಸ್ ಹಿಡಿಯೋ ಪೀಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡ್ರ್ ಲೆಂತ್ ಸ್ಟಿಚಿಂಗ್ದು 1/2 ಇಂಚಸ್ ಬಿಟ್ಬಿಟ್ಟು ಕೆಳಗಡೆ ಪಟ್ಟಿದ್ದು ಏನು ನಾವು ಡಾರ್ಸ್ ಹಿಡಿತೀವಲ್ವ ಅಲ್ಲಿ ತನಕ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟಿಚಿಂಗಿಗೆ ಮತ್ತೆ 1/4 ಇಂಚ್ ಬಿಟ್ಕೋಬೇಕು. ಈಗ ಅಲ್ಲಿ ಲೈನಕ್ಕೆ ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಪಟ್ಟಿಗೆ ಬಿಟ್ಕೊಳ್ಳಿ. ಡಾರ್ಸ್ನೂ ಅಷ್ಟೇ ನೀವು ಮೆಜರ್ಮೆಂಟ್ ತೊಗೊಂಡು ಹಾಕೋದ್ರಿಂದ
ಕಪ್ಸು ನಿಮಗೆ ಫಿಟ್ಟಾಗಿ ಕೂರುತ್ತೆ, ಲೂಸು ಟೈಟು ಬರೋದಿಲ್ಲ. ಕಪ್ಸ್ ಫಿಟ್ಟಿಂಗ್ ಚೆನ್ನಾಗಿ ಕೂತ್ರೆ ಮಾತ್ರ ಬ್ಲೌಸು ಫ್ರಂಟಲ್ಲಿ ನೀಟಾಗಿ ಕಾಣೋದು, ಫಿಟ್ಟಾಗಿ ಕೂತ್ಕೋಬೇಕಲ್ವ. ಹಾಗಾಗಿ ಮೆಷರ್ಮೆಂಟ್ ಬ್ಲೌಸಲ್ಲೇ ನಿಮಗೆ ನಾರ್ಮಲ್ ಆಗಿ ಡಾರ್ಸ್ ಮಾರ್ಕ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮೆಷರ್ಮೆಂಟ್ ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿಬಿಟ್ಟು ಮೆಷರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟೇ ಗ್ಯಾಪಿಗೆ ಮತ್ತು ಅಷ್ಟೇ ಲೆಂತಿಗೆ ನೀವು ಮಾರ್ಕ್ ಮಾಡೋದ್ರಿಂದ ಫಿಟ್ಟಿಂಗ್ ನೀಟಾಗೇ ಕೂರುತ್ತೆ. 4 ಡಾರ್ಸ್ನು ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ತಾ ಬರಬೇಕು. ಸ್ಲೋ ಆಗಿ ಕಟಿಂಗ್ ಮಾಡಿರೋದ್ರಿಂದ ವಿಡಿಯೋ ಲೆಂತ್ ಆಗುತ್ತೆ, ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಸ್ವಲ್ಪನಾದರೂ ಅರ್ಥ ಆಗಬೇಕಲ್ವ ವಿಡಿಯೋ ನೋಡಿ. ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆದಷ್ಟು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ 4 ಸೈಡ್ ಡಾರ್ಸ್ನ ಮಾರ್ಕ್ ಮಾಡ್ಕೊಂಡ ನಂತರ ಸೊಂಟದ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿಗೂ ಅಷ್ಟೇ ಮೇಲ್ಗಡೆ 1/4 ಇಂಚು ಕೆಳಗಡೆ 1/4 ಇಂಚು ಸ್ಟಿಚಿಂಗಿಗೆ ಮಾರ್ಕ್ ಮಾಡಿಕೊಂಡು ಸ್ಪೇಸ್ ಬಿಟ್ಕೊಂಡು ಅದಾದ ನಂತರ ನೀವು ಬಟ್ಟೆ ಕಟ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಸ್ಲೀವ್ಸ್ ಹತ್ರ 2 ಬಟ್ಟೆನ ಸೇರಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಪಟ್ಟಿನ ಕಟ್ ಮಾಡ್ಕೋಬೇಕು. ಮಿಸ್ಸಾಗಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಿದ್ರೆ ನಿಮಗೆ ಮತ್ತೆ ಬಟ್ಟೆ ಹಾಳಾಗುತ್ತೆ, ಹೊಸದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಸಜೆಸ್ಟ್ ಮಾಡೋ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಆದಷ್ಟು ಮೊದಲಿಗೆ ಲೈನಿಂಗ್ನೇ ಕಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಬೈ ಮಿಸ್ಸಾಗಿ ಏನಾದರೂ ಟೆನ್ಷನಲ್ಲಿ ಚೇಂಜಸ್ ಆದರೆ ಕಟ್ಟಿಂಗಲ್ಲಿ ನಿಮಗೆ ಆಲ್ಟ್ರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬೈ ಮಿಸ್ಸಾಗಿ ಕಟ್ ಆದ್ರೂ ನೀವು ಮೇನ್ ಫ್ಯಾಬ್ರಿಕ್ನ ಏನು ಕಟ್ ಮಾಡಿರಲ್ಲ ಅಲ್ವಾ, ಆವಾಗ ನೀವು ಅಟ್ಲೀಸ್ಟ್ ಬೇರೆ ಪೀಸ್ ಲೈನಿಂಗ್ನ ತಂದಾರು ಹಾಕಿಬಿಟ್ಟು ನೀವು ಸ್ಟಿಚ್ ಮಾಡಿಕೊಡ್ಬಹುದು. ಆದಷ್ಟು ಕಟಿಂಗ್ ಮಾಡೋ ಟೈಮಲ್ಲಿ ಕಾನ್ಸಂಟ್ರೇಷನ್ನ ಚೇಂಜ್ ಮಾಡಿಬಿಡಿ. ಯಾಕಂದರೆ ಸ್ಟಿಚ್ ಆದರೆ ಒಂದು ಸ್ಟಿಚ್ ಬೇರೆ ಕಡೆ ಹೋಯ್ತಂದ್ರೂ ಬಿಚ್ಚಿಬಿಟ್ಟು ಮತ್ತೆ ಹಾಕ್ಬೋದು. ಕಟ್ಟಿಂಗಲ್ಲಿ ಮಿಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಆಲ್ಟ್ರ್ ಮಾಡೋಕ್ಕಾಗೋದಿಲ್ಲ. ಇದಾದ ನಂತರ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತೊಗೊಂಡು ಮೆಷರ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಕ್ ಪಾರ್ಟಲ್ಲಿ ನನಗೆ ಕಸ್ಟಮರ್ 1 ಇಂಚ್ ಡೀಪ್ ಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅಡಿಷ್ನಲ್ ಮಾರ್ಕ್ ಮಾಡ್ಕೊಳ್ತೀನಿ ಇದಕ್ಕೇ. ಹಾಗೆಯೇ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕೆಲವರಿಗೆ ಮೇನ್ ಫ್ಯಾಬ್ರಿಕ್ ಅಂದರೆ ಬಟ್ಟೆಯಲ್ಲೇ ಕಟ್ ಮಾಡಿ ಅಭ್ಯಾಸ ಇರುತ್ತೆ ಮಿಸ್ಟೇಕ್ ಇಲ್ದಂಗೆ. ಆ ರೀತಿ ಅಭ್ಯಾಸ ಇದ್ದವ್ರು ನೀವು ಹಾಗೆ ಕಂಟಿನ್ಯೂ ಮಾಡ್ಕೋಬಹುದು. ಇಲ್ಲ ಲೈನಿಂಗಲ್ಲಿ ಕಟ್ ಮಾಡ್ತೀನಿ ಅಂದರೆ ಲೈನಿಂಗಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ನೋಡಿಕೊಂಡು ಆದಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗ್ನ ಕಟ್ ಮಾಡೋದ್ರಿಂದ ಮೇನ್ ಫ್ಯಾಬ್ರಿಕ್ನ ಅಡ್ಜಸ್ಟ್ ಮಾಡ್ಬೋದು. ಮೇನ್ ಫ್ಯಾಬ್ರಿಕ್ನೇ ಕಟ್ ಮಾಡೋದಾದರೆ ಮತ್ತೆ ನಿಮಗೆ ಅಡ್ಜಸ್ಟ್ಮೆಂಟಿಗೆ ಪೀಸ್ಗಳು ಸಿಗೋದಿಲ್ಲ. ಈ ರೀತಿ ಇಶ್ಯೂಸ್ ಎಲ್ಲ ಆಗುತ್ತೆ ಅಂತಲೇ ನಾನು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋದು. ಈಗ ನಾನಿಲ್ಲಿ ನೆಕ್ ಶೇಪ್ನ ಮಾರ್ಕ್ ಮಾಡಿಕೊಂಡು 1 ಇಂಚ್ ಡೀಪ್ ಹೇಳಿದ್ರು ಡೀಪಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಸ್ಲೀವ್ಸ್ನ ತೊಗೊಂಡಿದ್ದೀನಿ ಕಟ್ ಮಾಡೋಕ್ಕೆ. 2 ಕಡೆ ನೀಟಾಗಿ ಒಂದೇ ಸ್ಟ್ರೈಟಾಗಿ ಬರೋ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅದಾದ ನಂತರ ಫ್ರಂಟಲ್ಲಿ 1/4 ಇಂಚ್ ಮಾರ್ಕಿಂಗು ಮತ್ತು ಲಾಸ್ಟಲ್ಲಿ ಶೋಲ್ಡರ್ ಆದಮೇಲೆ ಅಲ್ಲಿ 1/4 ಇಂಚು 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಕೋಬೇಕು. ಅದಾದ ನಂತರ ನೀವು ಈ ರೀತಿ ಕರು ಶೇಪ್ ಹಾಕ್ಕೊಂಡು ನಾನು ಸ್ಟ್ರೈಟ್ ಲೈನ್ ಹಾಕಿ ಅದ್ರ ಮಧ್ಯಕ್ಕೆ ಕರು ಬರೋಂಗೆ ತೆಗಿತೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೋಬೋದು. ಈಗ ನೋಡಿ ಫ್ರಂಟಲ್ಲಿ ನಾವೇನು ಶೇಪ್ ತೆಗಿತೀವಿ ಆ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ನಂದು ಕಟ್ಟಿಂಗ್ ಎಲ್ಲ ಫಿನಿಶಿಂಗ್ ಆಯಿತು, ನೀವು ನೋಡ್ತಾ ಇರ್ಬೋದು. ಇದು ಬ್ಯಾಕು, ಸ್ಲೀವ್ಸು, ಫ್ರಂಟು ಮತ್ತು ಪಟ್ಟಿ ಪೀಸು. ಇನ್ನು ಉಳಿದಿದ್ದ ಪೀಸು ನಿಮಗೆ ಅಟ್ಯಾಚ್ಮೆಂಟಿಗೆ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡಲಿಕ್ಕೆ ಬೇಕಾಗುತ್ತೆ. ಈಗ ನಾನಿಲ್ಲಿ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಸೊ ಲೈನಿಂಗ್ ಕಟ್ ಆಗಿದೆ ಅಲ್ವಾ, ಸೊ ಬಟ್ಟೆನ ನೀವು ನೀಟಾಗಿ ಸೈಡೆಲ್ಲ ಸುಕ್ಕಿಲ್ದಂಗೆ ಫಸ್ಟ್ ಐರನ್ ಹಾಕಿಟ್ಕೊಳ್ಳಿ. ನೀವು ನೋಡ್ತಿರ್ಬೋದು ನಾನು ಐರನ್ ಹಾಕಿರೋದು ಕಾಣ್ತಿದೆ. ಈ ರೀತಿ ಐರನ್ ಹಾಕಿಟ್ಮೇಲೆ ದೊಡ್ಡ ಬಾರ್ಡ್ರನ್ನ ಸ್ಲೀವ್ಸಿಗೆ ಬರೋ ರೀತಿ ಕಟ್ ಮಾಡ್ಕೋಬೇಕು. ಅದಾದ ನಂತರ ಚಿಕ್ಕ ಬಾರ್ಡ್ರನ್ನ ಬ್ಯಾಕ್ ಪಾರ್ಟಿಗೆ ಬರೋ ರೀತಿ ಕಟ್ ಮಾಡಿಕೊಂಡು ಮಿಕ್ಕಿದ ಸ್ಪೇಸಿಗೆ ನೀವು ಫ್ರಂಟ್ ಪೀಸ್ನ ಇಟ್ಕೋಬೇಕು. ಪಟ್ಟಿಗೆ ಜಾಗ ಎಷ್ಟು ಬೇಕು ಅಂತ ನೋಡಿ ಉಳಿಸಿ ಇಟ್ಕೊಳ್ಳಿ. ಆದಷ್ಟು ಅಡ್ಜಸ್ಟ್ಮೆಂಟಲ್ಲಿ ಬಟ್ಟೆ ಕಟ್ ಮಾಡಿದ್ರೆ ನಿಮಗೆ ಜಾಯಿಂಟಿಗೆ ಪೀಸಸ್ ಶಾರ್ಟೇಜ್ ಬರೋದಿಲ್ಲ. ಸೊ ಇದಾಗಿತ್ತು ನನ್ನ ಕಟಿಂಗ್ ವಿಡಿಯೋ. ನಾನು ಹೇಳ್ಕೊಟ್ಟಿದ್ದ ಮೆಥಡ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ಬೇರೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.